ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಆಮಟೆಕಾಯಿ ಆಮಟಿ ಮಾಡೋದು ಹೆಂಗೆ ಹೇಳಿ ತೋರಿಸ್ತಾ ಇದ್ದೆ. ಮೊದಲಿಗೆ ಎಳೆ ಆಮಟೆಕಾಯಿ ಇದು ಅದನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಬೇಯಿಸಲಿಡ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದ್ರೆ ಆಯ್ತು. ಒಂದು 5 ನಿಮಿಷ ಸಾಕು. ಅದು ಎಳೆ ಆಮಟೆಕಾಯಿ ಬೇಗ ಬೇಯಿತು. ಈಗ ಆಮಟೆಕಾಯಿ ಬೆಂದಾಯಿತು. ಅದು ತಣ್ಣಗಪ್ಪಲು ಬಿಡುವ. ಈಗ ಮಸಾಲೆ ರೆಡಿ ಮಾಡ್ಕೊಂಬ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮೊದಲಿಗೆ ಕಡಲೆಬೇಳೆ ಹಾಕ. ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿದ್ದು 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಸ್ವಲ್ಪ ಹುರಿದಾದ್ಮೇಲೆ ಅದ್ರ ಜೊತೆಗೆ ಉದ್ದಿನಬೇಳೆ ಹಾಕ. ಅದು 1 ಟೇಬಲ್ ಸ್ಪೂನು. ಅದನ್ನು ಸ್ವಲ್ಪ ಹುರಿಯ. ಅದ್ರ ಜೊತೆಗೆ ಖಾರಕ್ಕೆ ಒಂದು 4 ಮೆಣಸಿನಕಾಯಿ, 4ರಿಂದ 5, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾವು 4 ಮೆಣಸು ಹಾಕಿದ್ದೆ. ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ. ಅದೊಂದು 2 ಟೇಬಲ್ ಸ್ಪೂನ್ ಇದ್ದು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ. ಮತ್ತು ಅದ್ರ ಜೊತೆಗೆ ಜೀರಿಗೆ, ನಾ ಕೊತ್ತಂಬರಿ ಸಂತಿಗೆ ಒಂದು 4 ಮೆಂತ್ಯಕಾಳು ಹಾಕಿದ್ದೆ. ಮತ್ತು ಒಂದು ಹೆಸರು ಕರಿಬೇವು ಹಾಕ. ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಕೆಂಪಾಗಲ್ಲ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವ. ಕೆಂಪಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಹಿಂಗೆ ಹಾಕಿದ್ರೆ ಆಯ್ತು. ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹುರಿದ್ರೆ ಆಯ್ತು. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಿರ್ತಾರೆ, ಅದೇ ಬಿಸಿಯಲ್ಲಿ ಸ್ವಲ್ಪ ಹುರಿದ್ರೆ ಆಯ್ತು. ಈಗ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಬೀಸ್ಕೊಂಡು ಬರೋ. ಈ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೆ. ಮತ್ತೆ ಬೇಯಿಸಿಟ್ಕೊಂಡ ಆಮಟೆಕಾಯಿನ ಕಿವುಚ್ ಹಾಕು. ಸಿಪ್ಪೆ ಮಾತ್ರವ, ಸಿಪ್ಪೆನೆಲ್ಲ ಕಿವುಚ್ ಹಾಕು. ಮತ್ತು ಬೇಯಿಸಿಟ್ಕೊಂಡು ನೀರು ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ರೆ ಆಯ್ತು. ಈಗ ಮಸಾಲೆ ರೆಡಿ ಆಯಿತು. ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು ಒಗ್ಗರಣೆಗೆ. ಸಾಸಿವೆ ಚಟಪಟ ಗುಟ್ಟಿದ ಮೇಲೆ ಸ್ವಲ್ಪ ಚಟಪಟ ಗುಡ್ಲಿ. ಕರಿಬೇವು ಹಾಕ. ಕರಿಬೇವು ಚಟಪಟ ಗುಟ್ಟಿದ ಮೇಲೆ ಆಮಟೆಕಾಯಿ, ಆ ಸಿಪ್ಪೆ ತೆಗೆದು ಉಳಿದಿತ್ತಲ್ಲಿ ಆಮಟೆಕಾಯಿ ಸ್ವಲ್ಪ ಹಾಕು. ಮತ್ತು ಬೀಸಿದ ಮಸಾಲೆ ನಮಗೆ ಎಷ್ಟು ತೆಳು ಬೇಕಾ ಸ್ವಲ್ಪ ದಪ್ಪ ಬೇಕಾ ನೋಡ್ಕೊಂಡು ನೀರು ಹಾಕ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ. ಆಗ ಬೇಯಿಸೋಕ್ಕಾದ್ರೆ ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಹಾಕಿದೆ. ನೋಡ್ಕೊಂಡು ಹಾಕಿ ಉಪ್ಪು. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಹುಳಿ ಉಪ್ಪು ಖಾರ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ, ಸ್ವೀಟ್ ಅಪ್ಲೆ. ಇದನ್ನೊಂದು ಕುದಿ ಬರ್ಸಿದ್ರೆ ಆಮಟೆಕಾಯಿ ಆಮಟಿ